ಹೆಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ದು ಥರ್ಡ್ ಡೇ IBW ಸೆಕೆಂಡ್ ಆ್ಯಂಡ್ ಲಾಸ್ಟ್ ಡೇ. ಸೊ ನಿನ್ನೆ ಹೇಳ್ದಂಗೆ ಇವತ್ತು ನಾವು ಸ್ವಲ್ಪ ಇನ್ ಡೀಟೇಲ್ ವಿಡಿಯೋ ಮಾಡಕ್ಕೆ ಹೊಂಟೇವಿ. ಸ್ವಲ್ಪ ಜಲ್ದಿ ಬಿಡಾತೀವಿ, ಯಾಕಂದ್ರೆ ಅಷ್ಟು ಕ್ರೌಡ್ ಇರಂಗಿಲ್ಲ ಅನ್ಕೊಂಡೇವಿ. ನಿನ್ನೆ ಸಿಕ್ಕಾಪಟ್ಟೆ ಗದ್ದಲ ಆಗೈತ್ರಿಪ್ಪ, ಮತ್ತು ಅಷ್ಟು ನೀಟಂಗೆ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಸೊ ಇವತ್ತರ ಟ್ರೈ ಮಾಡ್ತೀವಿ ನೋಡ್ರಿ. ನಿನ್ನೆ ಏನೂ ಕಾಣೋದಿದ್ದಿಲ್ಲ, ಇವತ್ತು ಹೆಂಗೆ ಕಾಣೋದೈತೆ ನೋಡ್ರಿ, ಮಸ್ತ್. ಎಲ್ಲದಾರ ಬ್ರೋ? ನೋಡ್ರಿ ನಮ್ಮ ಶೋಯಬ್ ಅವ್ರದ್ದು ಹವಾ ಎಂತ ಭಾರಿ ಮಂದಿ ನೋಡ್ರಿ. ಹಾಯ್ ಗಾಯ್ಸ್, ನಮ್ಮ ಜೋಡಿ ಯಾರದಾರ ನೋಡ್ರಿ. ಹಲೋ ಸ್ನೇಹಿತರೆ, ರೈಡ್ ವಿತ್ ಅಮಿತ್ ಸಿಕ್ಕಿದ್ದಾರೆ. ಟ್ರಿಪಲ್ ರಶ್ ಅವ್ರು ಅದಾರ, ಆದಿಬ್ರು ನಮ್ಮ ಜೋಡಿ. ನಮಗಂತೂ ಇವರಿಂದನೇ ನಮ್ಗೆ ಇದು ಒಂಥರ ಇನ್ಸ್ಪಿರೇಷನ್ ಬೈಕ್ ಓಡಿಸೋದಕ್ಕೆ. ಅವ್ರ ಕಡೆ ಒಂದೆರಡು ಮಾತು ಏನಿಲ್ಲ ಬ್ರೋ, ಮೀಟ್ ಮಾಡಿದ್ದು ಖುಷಿ ಆಯಿತು. ಸೊ IBW ಬಂದು ಸುಮಾರು ಜನ ಹುಡುಗರು ಬೈಕರ್ಸ್ ಎಲ್ಲ ಸಿಕ್ಕಿದ್ದೀವಿ. ಹಿಂಗೆ ಒಂದು ಕಮ್ಯುನಿಟಿ ಬಿಲ್ಡ್ ಆಗುತ್ತೆ. ಸೊ ಕೀಪ್ ವಾಚಿಂಗ್, ಸಪೋರ್ಟಿಂಗ್. ಮೀಟ್ ಮಾಡಿದ್ದು ಖುಷಿ ಆಯಿತು. ಆಲ್ ದ ಬೆಸ್ಟ್. ಇವತ್ತಿನ ಎಪಿಸೋಡ್ದ ಮೇನ್ ಪಿಟ್ ಸ್ಟಾಪ್ ನೋಡ್ರಿ, ಇದು RS457 ಅಪ್ರಿಲಿಯಾ. ನನಗೆ ಈಗ ಪ್ರೆಸೆಂಟ್ ಡ್ರೀಮ್ ಬೈಕ್ ವಿದಿನ್ 400cc ಅಂದ್ರೆ ಇದೆ ಈಗ. ಸೊ ಒಳಗೆ ಹೋಗಿ ನೋಡೋಣ ಗಾಡಿ ಹೆಂಗೈತೆ ಅಂತಂದು. ನಿನ್ನೆ ಬಂದು ನೋಡ್ಕೊಂಡು ಹೋಗ್ಯಾವಿ, ಆದರೆ ಕಂಪ್ಲೀಟ್ ಹಂಗೆ ರಿವ್ಯೂ ಮಾಡೋಕ್ಕಾಗಿಲ್ಲ. ರಿವ್ಯೂ ಅಂದರೆ ಜಸ್ಟ್ ಏನೋ ಓವರ್ ವ್ಯೂ. ಸೊ ಒಳಗೆ ಹೋಗಿ ನೋಡೋಣ ಬರ್ರಿ. ಡಿಸ್ಪ್ಲೇ ನೋಡೋಣ ಅಂತ TFT. ಸೊ ಹೆಂಗೈತೆ ನೋಡ್ರಿ ಇದ್ರದ್ದು TFT ಡಿಸ್ಪ್ಲೇ. ಎಕ್ಸಾಸ್ಟ್ ನೋಟ್ ಕೇಳೋಣಂತೆ ಗಾಡಿದೆ. ಟ್ವಿನ್ ಸಿಲಿಂಡರ್ ಇಂಜಿನ್ ರೀ ಇದು. ಪವರ್ ರೇಷಿಯೋಸ್ ಫುಲ್ ಹೈ ಐತಿ. ನಿನ್ನೆನ ಇದು ಆಗೈತಿ, ಪ್ರೈಸ್ ರಿವೀಲ್ ಆಗೈತೆ, ಎಕ್ಸ್ಶೋರೂಮ್ ಪ್ರೈಸ್ ಇಲ್ಲೇ IBWನಾಗ ರಿವೀಲ್ ಮಾಡ್ಯಾರ. ಸೊ 4.55 ಅಂದ್ರೆ ಟ್ವಿನ್ ಸಿಲಿಂಡರ್ ಇಂಜಿನ್ ಅಂದ್ರೂ ರೀಸನಬಲ್, ಯಾಕಂದ್ರೆ 5 lakhs ಮಟನ್ ಅದಾವ ಈಗೆಲ್ಲ ಟ್ವಿನ್ ಸಿಲಿಂಡರ್. ನಿಂಜಾ 400 ಆಗಿರ್ಬೋದು, ಇಲ್ಲ R3 ಈಗ ಹೊಸದಾಗಿ ಲಾಂಚ್ ಆಗೈತೆ, ಅದ್ರದ್ದು ಇನ್ನೂ ಪ್ರೈಸ್ ರಿವೀಲ್ ಆಗಿಲ್ಲ. ಸೊ ದಿಸ್ ಇಸ್ ಗುಡ್. ಸೊ ನೋಡ್ಬೇಕು ಇನ್ನು ರೋಡ್ ಪ್ರೆಸೆನ್ಸ್ ಹೆಂಗೈತೆ ಅಂತ. ಸೊ ಇದು ಹೊರ ಅಂತ ಹೇಳಿ ಬ್ಯಾಂಗ್ಳೂರ್ ಬೇಸ್ಡ್ ಕಂಪ್ನಿ. ಇವ್ರ ಒಂದು ಬೈಕ್ ಲಾಂಚ್ ಮಾಡ್ಯಾರ, ಮ್ಯಾಂಟಿಸ್ ಅಂತ ಹೇಳಿ. ನೋಡಾಕು ಸೇಮ್ ಮ್ಯಾಂಟಿಸ್ ಇದ್ದಂಗೆ ಐತಿ. ಇಲ್ಲಿ ನೋಡ್ರಿ, ಮ್ಯಾಂಟಿಸ್ ಅಂದ್ರೆ ಶಿವನ್ ಕುದುರೆ ಅಂತೇವ್ ನಾವು ಕನ್ನಡದಾಗ. ನೋಡಾಕು ಹಂಗೆ ಐತಿ ಬೈಕ್. ಏನು ಇದ್ರ ಸ್ಪೆಕ್ಸ್ ಎಲ್ಲ ತಿಳ್ಕೊಳ್ಳೋಣಂತೆ. ಸೊ ಇವ್ರು ನಿಶ್ಚಿತ್ ಅಂತ ಹೇಳಿ. ಹಲೋ ನಿಶ್ಚಿತ್, ನೀವೇ ಫೌಂಡರ್ ಈ ಕಂಪ್ನಿದು? ಸೊ ನಮ್ಮ ಕಂಪ್ನಿ ಫೌಂಡರ್ ಹೆಸರು ಬಂದು ಡಾಕ್ಟರ್ ಪ್ರಜ್ವಲ್ ಸಬ್ಲೆಸ್ ಅಂತ, ಪೀಪಲ್ ಆ್ಯಂಡ್ ರಂಜಿತಾ ರವಿ ಅಂತ. ಸೊ ಅವರಿಬ್ರು ಕೋ ಫೌಂಡರ್ಸ್. ಅವ್ರು ಈ ಕಂಪ್ನಿನ 2015 ಸ್ಟಾರ್ಟ್ ಮಾಡಿದ್ರು. ನಾವು ಬೆಂಗಳೂರಿಂದ. ಈ ಬೈಕ್ಸ್ ಎಲ್ಲ ಇಂಡಿಜಿನಿಯಸ್ ಮಾಡಿರೋದೆಲ್ಲ ಇಂಡಿಯಾದಲ್ಲೇ. ಆ್ಯಂಡ್ ವಿ ಆರ್ ಬೆಂಗಳೂರು ಬೇಸ್ಡ್ ಕಂಪ್ನಿ. ಓಕೆ. ಸೊ ಬೈಕ್ ಬಗ್ಗೆ ಏನಾದ್ರು ಡೀಟೇಲ್ಸ್ ಕೊಡ್ತೀರಾ? ಏನು ಸೊ ಕಂಪ್ನಿ ಹೆಸರು ಬಂದು ಆರ್ ಎನರ್ಜೀಸ್ ಅಂತ. ದಿಸ್ ಕಂಪ್ಲೀಟ್ಲಿ ಎಲೆಕ್ಟ್ರಿಕ್, ಫುಲ್ ಎಲೆಕ್ಟ್ರಿಕ್ ಬೈಕ್ ವಿತ್ PMSM ಮೋಟರ್, ವಿಚ್ ಇಸ್ ಲಿಕ್ವಿಡ್ ಕೂಲ್ಡ್ ಮೋಟರ್. ಸೊ ಲಿಕ್ವಿಡ್ ನಿಮಗೆ IC ಬೈಕ್ಸಲ್ಲಿ ಹೆಂಗೆ ಏರ್ ಕೂಲ್ಡ್ ಇಂಜಿನ್, ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅಂತ ಬರುತ್ತೆ, ಇದು ಲಿಕ್ವಿಡ್ ಕೂಲ್ಡ್ ಮೋಟರ್. ಫಸ್ಟ್ ಇನ್ ಇಂಡಿಯಾ. ಅದಾದಮೇಲೆ ಬ್ಯಾಟ್ರಿ ಪ್ಯಾಕ್ಸ್ ಇದೆ, ಲಿಥಿಯಂ-ಅಯಾನ್ ಬ್ಯಾಟ್ರಿ ಪ್ಯಾಕ್ಸ್, ವಿಚ್ ಹ್ಯಾಸ್ ಅ ಕೆಪಾಸಿಟಿ ಆಫ್ 8.9 kW. ಅದಾದಮೇಲೆ ಡಿಸ್ಪ್ಲೇ ಪ್ರಾಬ್ಲಮ್, ನಿಮಗೆ ಫಸ್ಟಿಂದ ಡಿಸ್ಪ್ಲೇ ಆನ್ ಆಗುತ್ತೆ. ಸೊ ಕೀ ಟರ್ನ್ ಆನ್ ಆಗಿದ ತಕ್ಷಣ ಮ್ಯಾಂಟಿಸ್ ಅಂತ ಬರುತ್ತೆ. ಕ್ರೇಜಿ.
ಸೊ ಇದು ಬಂದು SOC ಪರ್ಸೆಂಟೇಜ್ ಎಷ್ಟಿದೆ ಅಂತ ಆ ಪರ್ಸೆಂಟೇಜ್ಗೆ ರೇಂಜ್ ಎಷ್ಟಿದೆ ಅಂತ ಇದೆ. ಸೊ ಈ ಬೈಕ್ ಬಂದು ಟಾಪ್ ಸ್ಪೀಡ್ 135 kmph ಮತ್ತು ರೇಂಜ್ ಬಂದು 221 ಕಿಲೋಮೀಟರ್ಸ್ IDC. 221 ಕಿಲೋಮೀಟರ್ IDC. ಓಕೆ. ಸೊ ನಿಮ್ಮ ಚಾರ್ಜಿಂಗ್ ಬಗ್ಗೆ ಅಂದರೆ ನೀವು ರೆಗ್ಯುಲರ್ ಚಾರ್ಜಿಂಗ್ ಮಾಡಿದ್ರೆ 0 to 80% ಮತ್ತು ರೆಗ್ಯುಲರ್ 1.3 kW ಚಾರ್ಜರ್ ನಿಮಗೆ 5 hours ಅಲ್ಲಿ ಆಗುತ್ತೆ. 5 hours. ಫಾಸ್ಟ್ ಚಾರ್ಜಿಂಗ್ 0 to 80% ವಿತ್ 3.3 kW ಚಾರ್ಜರ್ ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಅದರಲ್ಲಿ ನಿಮಗೆ 2.5 hours ಅಲ್ಲಿ ಆಗುತ್ತೆ, ಆಲ್ಮೋಸ್ಟ್ ಹಾಫ್ ದ ಟೈಮ್. ಓಕೆ ಗ್ರೇಟ್. ಸೊ ಇದು ಎಲ್ಲ ಕಂಡೀಷನ್ಸ್ ಅಲ್ಲೂ ಟೆಸ್ಟ್ ಮಾಡಿದಾರಾ? ಎಸ್, ನಾವು ಸೊ ನಿಮ್ಮ ಕಂಡೀಷನ್ಸ್ ಅಂತ ಮಾತಾಡಿದಾಗ ನಾವು 2022 ಫೆಬ್ರವರಿ ಟೈಮಲ್ಲಿ ಸೇಮ್ ಬೈಕ್ ನಾವು ಆಲ್ ಓವರ್ ಇಂಡಿಯಾ ತೊಗೊಂಡೋದ್ವಿ. ಸೊ 13,540 kilometers ವಿ ಕಂಪ್ಲೀಟೆಡ್ ಇನ್ 54 days. ಆ್ಯಂಡ್ ನಮ್ಗೆ ಮೇಜರ್ ಏನು ಇಶ್ಯೂಸ್ ಇಲ್ಲ. ಆ್ಯಂಡ್ ವಿ ಹ್ಯಾವ್ ಹಿಟ್ ದಿ ಲೋಯೆಸ್ಟ್ ಟೆಂಪ್ರೇಚರ್ ಆ್ಯಂಡ್ ಹೈಯೆಸ್ಟ್ ಟೆಂಪ್ರೇಚರ್ ಇನ್ ಥಾರ್ ಆ್ಯಂಡ್ ಆಲ್ ದೋಸ್ ಡೆಸರ್ಟ್ಸ್. ಓಕೆ. ಸೊ ಎಲ್ಲ ಟೈಮಿನಲ್ಲೂ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀವಿ. ಡ್ಯೂರಿಂಗ್ ದಟ್ ಟೈಮ್ ಇಟ್ ವಾಸ್ ಅ ವರ್ಲ್ಡ್ ರೆಕಾರ್ಡ್ ಫಾರ್ ದಿಸ್ ಎಲೆಕ್ಟ್ರಿಕ್ ಬೈಕ್. ಓಕೆ, ಗ್ರೇಟ್ ಇನ್ಫಾರ್ಮೇಷನ್ ನಿಶ್ಚಿತ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದೇ ರೀ ನೀವು ಗಾಡಿ ನೀವು ನೋಡಿದ್ರಲ್ಲ, ಇದ್ರ ಲುಕ್ಸ್ ನೋಡೋಣ ಅಂತ ಹೆಂಗೈತೆ ಅಂತ ಹೇಳಿ. ಸೊ ಗಾಡಿ ಬಗ್ಗೆ ಡೀಟೇಲ್ಸ್ ಅಂತೂ ಕೊಟ್ರೆ ನಿಶ್ಚಿತ್ ಅವ್ರೆ, ನೋಡೋಕ್ಕಂತೂ ಕ್ರೇಜಿ ಐತಿ ನೋಡ್ರಿ. ಸೊ ದಿಸ್ ಇಸ್ ಹೈ ಬೀಮ್ DRL. ಓಕೆ. ಸೊ ದಿಸ್ ಒನ್ ಇಸ್ ದ ಹೈ ಬೀಮ್ ಆ್ಯಂಡ್ ದಿಸ್ ಒನ್ ಇಸ್ ದ ಲೋ ಬೀಮ್. ದಿಸ್ ಇಸ್ ದ ಡೇ ಲೈಟ್ ರನ್ನಿಂಗ್ ಲ್ಯಾಂಪ್. ಓಕೆ ಗಾಟ್ ಇಟ್. ಭಾರಿ ಕ್ರೇಜಿ ಲುಕ್ಸ್ ಅದಾವ ನೋಡಿ, ಇನ್ಬಿಲ್ಟ್ ವಿಂಗ್ಸ್ ಇದ್ದಂಗೆ ಅದಾವ ಇದ್ರದ್ದು. ಸೊ 2015 ಲಾಂಚ್ ಮಾಡ್ಯಾರ ಇದು ಗಾಡಿ. ಲಾಂಚ್ ಅಂದ್ರೆ ಆ್ಯಕ್ಚುಲಿ ಬಿಲ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾರ. ಸೊ 2023 ಇದು ಫೈನಲ್ ಆಗೈತಿ. ಇನ್ನೂ ರಿಜಿಸ್ಟ್ರೇಷನ್ ಬಾಕಿ ಐತಿ. ಇದು ಇಂಟ್ರೊಡಕ್ಟರಿ ಪ್ರೈಸ್ ಬಂದು 3.6 lakhs ಅಂತ. 221 ರೇಂಜ್ ಅಂದ್ರೆ ಭಾರಿ ಐತಿ, ಫಾಸ್ಟ್ ಕಾಣ್ತೈತಿ. ಸೊ ನೀವು ಓರಾ ಎನರ್ಜೀಸ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಫಾಲೋ ಮಾಡ್ಬೋದು. ಇಲ್ಲೊಂದು QR ಕೋಡ್ ಐತಿ. ಸೊ ಇದನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತೈತಿ. ಸೊ 2024 ಏಪ್ರಿಲ್ ಮಟ್ಟ ಡೆಲಿವರಿ ಸ್ಟಾರ್ಟ್ ಆಗ್ತಾವಂತ ಈ ಗಾಡಿದೆ. ಸೊ ಚೆಕ್ಔಟ್ ಮಾಡಿರಿ. ಡಿಸೈನ್ ಅಂತೂ ಅನ್ನಾವತ್ತೈದು ಗಾಡಿದೆ. DC bro 342. ಸೊ ನಮ್ದು DC ಅವ್ರದ್ದು ಡೈನೋ ರನ್ ಮುಗೀತ್ರಿ. 342 ಕ್ಲಾಕ್ ಮಾಡಿದ್ವಿ, ಟಾಪ್ ಸ್ಪೀಡ್ 6th ಗೇರ್. ಈಗ ನಮ್ದು ಪ್ರಭು ಅವ್ರದ್ದು C900 ಇಡಾತಾರೆ ಡೈನೋ ರನ್ನಾಗ. horsepower on the wheels. 130 with the C900. ನೆಕ್ಸ್ಟ್ ನಮ್ಮ ಶೋಯಬ್ ಅವ್ರದ್ದು ಐತಿ ಡೈನೋ ರನ್ ಟಾಕ್ಸಿಕ್ 10R. Request from the audience, we are doing one more demo run. Let's clear the stage a little bit, please. Let's clear the stage, guys. Move a bit out. Clear the fan area, guys behind. ನಮ್ಮ Day 4 ಸ್ಟಾರ್ಟ್ ಆತ. IBW ನಿನ್ನೆ ಕಂಪ್ಲೀಟ್ ಆತ್ರಿ. ನಿನ್ನೆ ಎಲ್ಲ ನೋಡಿದ್ವಿ ನಾವು. ಈಗ ನಮ್ಮ ಲಗೇಜ್ ಎಲ್ಲ ಕಾರ್ನೇ ಹಾಕೇವಿ. ಅಲ್ಲಿ ಫಸ್ಟ್ ಹ್ಯಾರಿಯರ್ ಐತಿ, ಅದಾದ್ಮೇಲೆ ಎಂಡೆವರ್, ಇಲ್ಲ XUV ಎಲ್ಲ ಲಗೇಜ್ ಅದ್ರಾಗ ಲೋಡ್ ಮಾಡಿಬಿಟ್ಟೇವಿ. ಗಾಡಿ ಅಂತೂ ಎಲ್ಲ ರೆಡಿ ಅದಾವ ರೀ. ಫ್ಯೂಲ್ ಇಲ್ಲ ಗಾಡಿ ಒಳಗೆ ಯಾರ್ದು.
ಫಸ್ಟ್ ಫ್ಯೂಲ್ ಅಪ್ ಮಾಡ್ಕೋಬೇಕು. ಗೋವಾನಾಗ ಅದೊಂದು ಪ್ರಾಬ್ಲಮ್, ಫ್ಯೂಲ್ ಪಂಪ ಸಿಗಂಗಿಲ್ಲ ಎಲ್ಲೂ ಜಲ್ದಿ. ಸೊ ನಡ್ರಿ ಅಂತ ಹೋಗೋಣ, ಹೋಗ್ತಾ ಸಿಗೋಣ ಅಂತ ನಡ್ರಿ. ಚೆಕ್ಔಟ್ನಾಗ ಮತ್ತೆ ಕಿರಿಕಿರಿ ಹೋಟೆಲ್ದೆ. ಸೊ ಸೀದಾ ಊಟ ಮಾಡಕ್ಕೆ ಹೊಂಟೇವಿ. ರಿಡ್ಸ್ ಕ್ಲಾಸಿಕ್ ಅಂತ ಐತಿ ಗೋವಾ ಮಾಲ್ನಾಗ. ಸೊ ಎಲ್ಲರೂ ಅಲ್ಲೇ ಹೊಂಟೇವಿ ಈಗ. ಫಸ್ಟ್ ಒಬ್ರು ಲೀಡ್ ಮಾಡಾರ, ಅವ್ರು ಲೊಕೇಶನ್ ಹಾಕೊಂಡಾರ. ಊಟ ಆತ್ರಿ ಜಸ್ಟ್. ಈಗ ವಾಪಸ್ ಹುಬ್ಳಿ ಕಡೆ ನೋಡ್ರಿ ನಮ್ಮ ಗಾಡಿಗಳು ಹೆಂಗೆ ಆವಾಜ್ ಮಾಡತ್ತಾವ. ರೂಪಾಯಿ ಗಾಡಿನಾಗ ಫ್ಯೂಲ್ ಇಲ್ಲ. ನಡ್ಕೊಂಡು ಪೆಟ್ರೋಲ್ ಪಂಪ್ ಮಿಸ್ ಮಾಡಿದ್ವಿ ಫ್ಲೈಬರ್ ಹೊಡ್ಯಾಕೆ ಹೋಗಿ. ನಾನು ರೊಚ್ಚಿಗೆದ್ದೀವ್ರಿ, ಹಿಂದಿಂದ ಹೊಡ್ಯಾಕತ್ ಬಿಟ್ಟೇನಿ. ಫ್ಯೂಲ್ ಪಂಪ್ ಮಿಸ್ ಮಾಡ್ಕೊಂಡ್ವಿ ನಡಕ್ಕೆ. ಅಲ್ಲೇ ನಮ್ದು ಪ್ರಭು ಅವ್ರದ್ದು ಹೆಂಗೆ ಹೋದ್ರಾದೈತೆ ನೋಡ್ರಿ ಗಾಡಿ. ರಾಹುಲ್ ಅವ್ರು ಹೊಡ್ಯಾತಾರೆ, ಮದನ್ ಅವ್ರ ಗಾಡಿ ನೋಡ್ರಿ. ಮದನ್ ಅವರು ನಮ್ಮ ದೀಪಕಣ್ಣವ್ರ ಗಾಡಿ ಹೊಡ್ಯಾಕತ್ತಾರೆ. ಆಯ್ರಿ ಅಣ್ಣ. ಸೊ ಪ್ರತಿಯೊಬ್ಬರು ಅವ್ರ ಗಾಡಿ ಹೊಡ್ಯಾತಾರೆ. ಸೊ ಎಲ್ಲ ಗಾಡಿಗೂ ಹೊಟ್ಟಿಗೆ ಹಾಕಿ ಸೀದಾ ಮನೆಗೆ ಹೋಗೋದ್ರಿ ಈಗ. ನಡಕ್ಕೆಲ್ಲರೂ ಸ್ಟಾಪ್ ತೊಗೊಂಡು ಹೋಗ್ತೀವಿ. ಭಾಳ ಹೆವಿ ರೈಡ್ ಆಗೋದೈತಿ. ಈಗ 5:25 ಆಗೈತಿ ಟೈಮ್. ಸೊ ಮನೆ ಮುಟ್ಟೋದು 12 ಗಂಟೆ ಅಂತ ಇಟ್ಕೊಂಡೇವಿ. ಯಾಕಂದ್ರೆ ನಮ್ಮದು ಸ್ಟಾಪ ಭಾಳ ಇರ್ತಾವೆ. 20 ಕಿಲೋಮೀಟ್ರಿಗೆ ಒಂದೊಂದು ಸ್ಟಾಪ್ ಮಾಡ್ತೀವಿ ನಾವು. ಸೊ ನೋಡೋಣಂತೆ. ಘಾಟ್ದಾಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ಬಿಟ್ಟೈತ್ರಿ. ನಮ್ಮ ಫ್ರೆಂಡ್ ಒಬ್ರು ಪೃಥ್ವಿಯನ್ನವ್ರು KTM ತೊಗೊಂಡು ಮುಂದೆ ಹೋಗ್ಯಾರಂತೆ. ಅವರು ಹಿಂಗೆ ಸೈಡಿಂದ ಹೋಗಿಬಿಟ್ಟಾರೆ. ಸೊ ಅದೇನು ಮಳೆ ಚುಚ್ಚಿತ್ತು ಏನಾಗೈತೋ ಗೊತ್ತಿಲ್ಲ. ಅವ್ರದ್ದು ಪಂಚರ್ ಆಗೈತಂತ ಮುಂದೆ. ಹವಾ ಹೋಗೈತೋ ಪಂಚರ್ ಆಗೈತೋ ಗೊತ್ತಿಲ್ಲ. ಈಗ ಹೋದ್ಮ್ಯಾಗ ಗೊತ್ತಾಗ್ತೈತಲ್ಲೇ ಮುಂದೆ. ನೋಡ್ರಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇಲ್ಲೇ ಘಾಟ್ದಾಗ. ಅಲ್ಲಿ ಮುಂದೆ ಏನಿಲ್ಲ ಗಾಡಿ ನೋಡೋಣ ತಡ್ರಿ, ಹೋಗೋಣಂತ. ಇಲ್ಲಿ ನೋಡ್ರಿ Z800 ಮೇಲೆ ನಮ್ಮ ಸಿನಾನ್ ಅವ್ರು ಹೆಂಗೆ ಮಾಡತ್ತಾರ. ಇವಾಗ ಹೇಳಿದ್ನಲ್ಲ ನಮ್ದು ಪೃಥ್ವಿ ಅವ್ರದ್ದು ಗಾಡಿ ಪಂಚರ್ ಆಗೈತೆ ಅಂತ ಹೇಳಿ ಇಲ್ಲಿ ನಿಂತಾರ ನೋಡ್ರಿ. ಅಯ್ಯೋ, ಪೃಥ್ವಿಯವ್ರು ಅಲ್ಲೆಲ್ಲೋ ಸೈಡಿಂದ ಹೊಡೆದಾರಂತ, ಟ್ರಕ್ ಸೈಡಿಂದ ಒಂದು ಕಟ್ಟಿಗೆ ಸಿಕ್ಕೊಂಡೆ ವಾಲ್ ಹೊಡೆದು ಬಿಟ್ಟೈತಿ. ಸೊ ಹವಾ ಅಂತೂ ಪೂರಾ ಕಡಿಮೆ ಆಗಿತ್ತು. ಅಲ್ಲಿಂದ ಬಾಜು ಹೋಗೋ ಗಾಡಿಗಳೆಲ್ಲ ಹೇಳತ್ತಿದ್ರೆ ವಾಲ್ ಕಟ್ ಆಗೈತಿ. ಸೊ ಅಲ್ಲಿ ಬಾಜು ಹೋಗೋ ಗಾಡಿಯವ್ರು ಹೇಳತ್ತಿದ್ರೆ ಗಾಡಿ ಹವಾ ಕಡಿಮೆ ಆಗೈತೆ ಅಂತ ಹೇಳಿ. ಸೊ ಇಲ್ಲಿ ಬಂದಿವಿ, ಒಬ್ರು ಹೆಲ್ಪ್ ಮಾಡತ್ತಾರೆ. ಇಲ್ಲಿ ತೆಳಗೆ ಟೈರ್ ಅದು ಇಟ್ಟೆ ವಾಲ್ ಕರೆಕ್ಟ್ ಮಾಡಕ್ ನೋಡತ್ತಾರೆ. ನಮ್ಮ ಇನ್ನೂ ಕಾರ್ ಹಿಂದದಾವು. ಅವರೆಲ್ಲ ಬರೋ ಮಟ್ಟ ನಮ್ಮ ಗಾಡಿ ರೆಡಿ ಆಯ್ತು. ಚಲೋ ಬಂದ್ ಮಾಡಕತ್ತಿದ್ರು ಆಲ್ರೆಡಿ ಅಂಗಡಿ, ಹೆಲ್ಪ್ ಮಾಡಕತ್ತಾರಿ. ಅಲ್ಲಿ ವಾಲ್ ಹೊಡೆದೈತಂತ. ಅದು ಏನು ಗಂಡು ನಸೀಬ್ ನೋಡ್ರಿ. ಕಟ್ಟಿಗೆ ಸಿಕ್ಕೊಂಡು ಹೊಡೆದೈತಂದ್ರೆ ಈಗ ಅದು ವಾಲ್ ಚೇಂಜ್ ಮಾಡ್ಬೇಕು. ಇದು ಟ್ಯೂಬ್ಲೆಸ್ ಅನಿಸ್ತೈತಿ. ಟ್ಯೂಬ್ಲೆಸ್ ವಾಲ್ ಬೇರೆ ಇರ್ತಾವ, ಟ್ಯೂಬ್ ವಾಲ್ ಬೇರೆ ಇರ್ತಾವ. ಸೊ ಏನು ಮಾಡ್ತಾರ ನೋಡ್ಬೇಕ್ರಿ. ನಾವು ಯಾವ ಊರಾಗದ ಇಬ್ರು ಈಗ? ಅನ್ಮೋಡ್ ಚೆಕ್ ಪೋಸ್ಟ್ ದಾಟಿ ಮುಂದದೇವಿ. ಇನ್ನು ನಾವು ರಾಮನಗರ ಮುಟ್ಟಿಲ್ಲ. ಸಿಗತ್ತಾರೆ ಹಿಂಗ ಇವ್ರು ಅಭಿ ಯಾರ ಪ್ರತಿಭಾ ಇಲ್ಲದಾರ, ಪ್ರತಿಭಾ ಎಲ್ಲದಾರ ನೋಡ್ಕೊಂಡ್ ನಿಂತ್ವಿ. ಇಲ್ಲೇ ಬಂದು ಕೂಡಲೇ ಸಬ್ಸ್ಕ್ರೈಬ್ ಮಾಡಿದ್ವಿ. ಪ್ಯಾಕ್ ನಮ್ಮ ಹೊಲ ಕೈ ಹಿಂಗಾಗಿತ್ತು. ಅವ್ರ ಟ್ರಾಫಿಕ್ ನಿಂತು ಹಿಂಗಾಗಿತ್ತು. ನಾಳೆ ಒಂದು ಸ್ಪೆಷಲ್ ಎಪಿಸೋಡ್ ಮಾಡೋದಂತೆ. ಕಟ್ಟಿಗೆ ಸಿಕ್ಕೊಂಡಿದ್ದಕ್ಕೆ ವಾಲ್ ಕಟ್ ಆಗಿತ್ತು. ಶಾರ್ಟ್ ನಾನು ಭಾಳ ಉದ್ದಾಗಿದೆ. ನಮ್ದು ಮಜಾ ಇತ್ತಲ್ಲ. ನಿಮ್ದು ಮಜಾ ಇರ್ತದೆ. ಆದ್ರೆ 6 ಕಿಲೋಮೀಟರ್ ಎಲ್ಲ ಟ್ರಾಫಿಕ್. ವೇರ್ ಇಸ್ ಮೈ ವಾಯ್ಸ್? ನಮ್ದು ಹೆಂಗೈತಿ ಡ್ರೈವ್? ಅಣ್ಣ ಹೋಗುತ್ತೆ ಸೆಕ್ಸಿ.
ಫುಲ್ ಕಾನ್ವಾಯ್ ನಮ್ದು. ಗಾಡಿ ಆಫ್ ಮಾಡ್ಬಿಡು ನಮ್ ಚಲೋ ಐತಿ. ಪ್ರತಿಯೊಬ್ಬರ ಗಾಡಿ ಫೈನಲಿ ರೆಡಿ ಆಯ್ತಾ. ಸೊ ವಾಪಸ್ ಮನೆ ಕಡೆ ಮತ್ತೀಗ ಟೈಮ್ ಹೋಗು 10 ಗಂಟೆ ಆಗೈತೆ ಆಲ್ರೆಡಿ. 10 ಗಂಟೆ ನಾವು ಮನ್ಯಾಗ ಇರಬೇಕಾಗೈತೆ. ಇನ್ನೂ ರಾಮನಗರ ಮುಟ್ಟಿಲ್ಲ ನಾವು. ಹೋಗೋಣ ನೋಡ್ರಿ. ಸೈಕ್ ನಾವು ನಾಲ್ಕ ಗಾಡಿ ಫುಲ್ ಸೆಕ್ಸಿ ಒಂದು ಕಾನ್ವಾಯ್ ಹೋದಂಗೆ ಬಂದ್ವಿ. ನಮ್ಮ ಮಹೇಶ್ ಅಣ್ಣ ಅವ್ರೆ ಮತ್ತು ನಮ್ಮ ಅಹಮದ್ ಅಣ್ಣ ಅವ್ರೆ ಏನು ಲೀಡ್ ಮಾಡಿದ್ರು ಅಂದಿರಿ ನೀವು. ಫುಲ್ ಗೈಡೆನ್ಸ್ ಮೇಲೆ ಲೆಫ್ಟ್ ಕಾಲು ಹಿಂಗೆ ಇಟ್ಬಿಡುದು ಹಿಂಗೆ ಸೈಡಿಗೆ ಏನಾರ ತೆಗ್ಗ ಹಂಪ ಬಂದ್ವು ಅಂದ್ರೆ. ಮಹೇಶ್ ಅಣ್ಣ ಒಂದು ಸಲ್ಯೂಟ್ ನಿಮಗೆ. ಕ್ರೇಜಿ ಓಡಿಸಿದ್ರ ಗಾಡಿ. ಅದ್ರಾಗ ನಮ್ಮ ಗಾಡಿಗೆ ಇನ್ನೇನು ಬ್ರೇಕ್ ಇಲ್ಲ. ಅಹಮದ್ ಬ್ರೋ ಬಾಯ್ ಹೇಳ್ಬಿಡ್ರಿ. ಬಾಯ್ ಬಾಯ್ ಪೃಥ್ವಿಯವ್ರೆ ಬಾಯ್. ಸಿಗೋಣ ಮತ್ತೆ. ಆರಾಮೋಡಿರಿ ಫೋನ್ ಹಚ್ಚಿರಿ. ಅಭಿಯಣ್ಣ ಬಾಯ್ ಬಾಯ್. ದೀಪಕ್ ಅಣ್ಣ ಬಾಯ್ 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 ಬಾಯ್. ಕಾರ್ತಿಕ್ ಅವ್ರ ಬಾಯ್. ಚಿಂಟು ಬಾಯ್ 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 ಅಣ್ಣ. ಸಿಗೋಣಂತ್ರಿ. ಬಾಯ್ ಬಾಯ್ ಸಿಗೋಣಂತ್ರಿ. ಬಂದಾಗ ಫೋನ್ ಹಚ್ಚಿರಿ. ಮದನಣ್ಣ ಬಾಯ್ 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 ಹೇಳ್ಬಿಡ್ರಿ. ಹೊಂಟೆ ನಾ ಹಿಂಗೆ ಹೋಗ್ತೀನಿ. ನಾವು ಬೈಪಾಸ್ ಬರಂಗಿಲ್ಲ ಒಳಗೆ ಹೋಗೋಣ. ಬಾಯ್ ಬಾಯ್ ಹೋಗ್ಬರ್ರಿ ಅಣ್ಣ. ಬಾಯ್ ಬಾಯ್ ಸಿಗೋಣ. ಬಾಯ್ ಫೋನ್ ಹಚ್ಚಿರಿ. ಸಿಗ್ತೇನಂತ ಕೊಡೋರು ಮಂದಿಗೆ. ಒಂದ್ಸಲ ಬಾಯ್ ಹೇಳ್ರಿ. ಬಾಯ್ ಬಾಯ್ ಬಾಯ್. ಅಯಾನ್ ಬ್ರೋ ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬ್ರೋ. ಬಾಯ್ ಬಾಯ್. ಓ ಬ್ರೋ ಬಾಯ್. See you on Saturday Sunday bro. Vlog ಚಾಲು ಐತಿ. ವ್ಲಾಗ್ ಚಾಲು ಐತಿ. Okay, see you on Saturday Sunday. दोस्त दोस्त ना रहा, प्यार प्यार ना रहा, जिंदगी हमें तेरा एतबार ना रहा, एतबार